ಸುದ್ದಿ ಮಣಿಕಂಠ? ಗುರುಗಳೇ, ನಾವು ಹುಡುಕ್ತಾ ಇರುವಂಥ ವಿಗ್ರಹ ಈ ಊರಿನಲ್ಲಿ ದೊಡ್ಡ ಮನುಷ್ಯ ಇದ್ದಾನಲ್ಲ ರುದ್ರಪ್ಪ ಅಂತ, ಅವನ ಮನೇಲೂ ಇಲ್ವಂತೆ. ಅಲ್ಲಿಂದನೂ ನಾಪತ್ತೆ ಆಗಿದೆಯಂತೆ. ಅಂದರೆ ನಾನು ವಿಗ್ರಹ ತರಬೇಕಾದ್ರೆ ನನ್ನಿಂದ ವಿಗ್ರಹನ ಅಪಹರಿಸಿದ್ದು ಆ ರುದ್ರಪ್ಪನ ಕಡೆಯವರ? ಅನುಮಾನನೇ ಇಲ್ಲ. ನಿನ್ನಂತ ಪೊಲೀಸನ್ನೇ ಹೆದರಿಸಿ ವಿಗ್ರಹ ತಗೊಂಡೋಗಿದ್ದಾರೆ ಅಂತ ಅಂದ್ರೆ ನಿನ್ನ ಬೇಳೆಕಾಳು ಇಲ್ಲೇನು ಬೇಯೋದಿಲ್ಲ ಅಂತ ಗೊತ್ತಾಯ್ತಲ್ಲ. ಬಿಡಲ್ಲ ಅವನ್ನ, ಹೊಸ್ಕಿ ಹೂತಾಕ್ಬಿಡ್ತೀನಿ. ಈಗ ನಮ್ಗೆ ಅವನ ಮೇಲೆ ಸೇಟ್ ತೀರಿಸ್ಕೊಳ್ಳೋದು ಮುಖ್ಯ ಅಲ್ಲ, ವಿಗ್ರಹನ ಪತ್ತೆ ಹಚ್ಚೋದು ಮುಖ್ಯ. ವಿಗ್ರಹ ಅಲ್ಲಿಲ್ಲ ಅಂದ ಮೇಲೆ ಇನ್ ಎಲ್ಲಿರೋದಕ್ಕೆ ಸಾಧ್ಯ? ಇನ್ನೆಲ್ಲಿ ಹೋಗಿರುತ್ತೆ? ಜಾಜಿನೇ ಅದನ್ನ ತಗೊಂಡು ಹೋಗಿರ್ಬೇಕು. ಇಲ್ಲಿವರೆಗೂ ಅವಳೇ ಅಲ್ವಾ ಅದನ್ನ ಕಾಪಾಡ್ಕೊಂಡ್ ಬಂದಿರೋದು. ಆದ್ರೆ ಅವರು ಊರ್ ಬಿಟ್ಟಿದ್ದಾರೆ, ದೇವಸ್ಥಾನದಲ್ಲಿ ಇಲ್ಲ ಅವರು. ನಾವಿಲ್ಲಿರೋದು ಗೊತ್ತಾಗಿ ಬೇರೆ ಯಾವ್ದಾದ್ರೂ ಊರಿಗೆ ಹೋಗ್ಬಿಟ್ರ? ಎಲ್ಲ ಅವರು ನಮ್ಮೂರು ಚಕ್ರಾಪುರಿಗೆ ಹೋಗಿರ್ತಾರೆ. ಯಾಕೆಂದ್ರೆ ನಾಳೆಯಿಂದ ನವರಾತ್ರಿ ಹಬ್ಬ ಶುರು ಅಲ್ವಾ. ಶೇಖರಿ ಮನೆಯವರಿಗೆ ನವರಾತ್ರಿ ದೊಡ್ಡ ಹಬ್ಬ, ಅದನ್ನು ತಪ್ಪಿಸ್ಕೊಳ್ಳೋದಿಲ್ಲ. ಅಲ್ಲಿಗೆ ಹೋಗಿದ್ದಾರೆ ಅನ್ನೋದು ನನಗೆ ಖಚಿತವಾಗಿದೆ. ಹಾಗಿದ್ಮೇಲೆ ನಾವಿಲ್ಲಿ ನಿಂತ್ಕೊಂಡು ಕಾಲಹರಣ ಯಾಕೆ ಮಾಡ್ತಿದ್ದೀವಿ? ನಡೀರಿ ಚಕ್ರಾಪುರಿಗೆ. ಓ ರುದ್ರಪ್ಪನ್ಗೆ ಪಾಠ ಕಲ್ಸೋವರೆಗೂ ನಾನ್ ಬರಲ್ಲ. ಏಯ್, ಮೂರ್ಖರಿಗೆ ಬುದ್ಧಿಯನ್ನು 100 ಕಾಲ ಹೇಳಿದರು ಲದ್ದಿ ತಿನ್ನೋದೇ ಅವರ ಅಭ್ಯಾಸ. ಏ ಶಾಸ್ತ್ರಿ, ಯಾರಿಗೆ ಹೇಳ್ತಿದ್ಯಾ ನೀನು? ಮೂರ್ಖರು ಯಾರೋ ಅವ್ರಿಗೆ. ನನಗೆ ಹೇಳ್ತಿರೋದು ನೀನು, ನನಗ್ ಗೊತ್ತು. ಒಪ್ಕೊಂಡ ಮೇಲೆ ಆಯ್ತಲ್ಲ, ಮೂರ್ಖ ಅಂತ ಗೊತ್ತಾಯ್ತಾನೆ. ಕಡ್ಕಿ, ಬೇಕಾದ್ರೆ ರುದ್ರಪ್ಪನ್ ಸುಮ್ನೆ ಬಿಟ್ಬಿಡ್ತೀನಿ. ಈ ಶಾಸ್ತ್ರಿ ಮಾತ್ರ ಸುಮ್ನೆ ಬಿಡೋದಿಲ್ಲ. ಅವ್ನ್ ತಪ್ಪಿಗಿಲ್ದೆ ಹೋದ್ರೆ ಸುಟ್ಟ ಹಾಕ್ಬಿಡ್ತೀನಿ ಅವನ್ನ. ಈಗ ಇಬ್ರು ಸುಮ್ನಿರಿ, ಚಕ್ರಾಪುರಿ ಕಡೆಗೆ ಹೋಗೋಣವಾ? ನವರಾತ್ರಿ ನಡೆಯೋದೆ ದುಷ್ಟರ ದುರ್ಗುಣಗಳನ್ನ ತೊಡೆದು ಹಾಕೋಕೆ. ನೀವು ದುಷ್ಟರು ಸೇರ್ಕೊಂಡು ನನ್ನ ನವರಾತ್ರಿಯನ್ನ ನಿಲ್ಲಿಸ್ತೀರಾ? ನಿಮಗದು ಸಾಧ್ಯನಾ? ಬಂದಾಯ್ತು ಮನೆ ಮಗಳು. ಇನ್ನು ಅವಳ ಕೆಲಸನ ಅವಳೇ ಮುಂದುವರಿಸ್ತಾಳೆ. ಈಗ ಬರ್ತಾ ಇದ್ದೀರಾ? ಜಾಜಿ ದಾರಿನಲ್ಲೇ ಸಿಕ್ಕದ್ಲಾ? ದಾರಿನ? ಯಾವ ದಾರಿ? ಅರೆ, ನಿಮ್ ಗಂಟೆಲ್ಲಿ? ಅದೊಂದು ದೊಡ್ಡ ಕತೆ. ಅದಿರ್ಲಿ, ನಾವು ಅರಿಹಂತಪುರಕ್ಕೆ ಹೋಗುವಾಗ ಎಷ್ಟೊಂದು ಸೊರಗ ಹೋಗಿದ್ದೆ, ಈಗ ಎಷ್ಟೊಂದು ಚೇತರಿಸ್ಕೊಂಡ್ಬಿಟ್ಟಿದ್ಯಾ. ಹೇಗೆ? ಜಾಜಿ ಬಂದಿದ್ದಾಳಲ್ಲ, ಅದಕ್ಕೆ.
ಸರಿ 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 ಮಾ ಪ ನಿ ಪ ನಿ ಪ ನಿ ಪ ನಿ ಮ ಪ ನಿ ಪ ನಿ ಪ ಸ ನಿ ಸ ಮ ಮ ರಿ ರಿ ಸ ಸ ರಿ ರಿ ಸ ಸ ನಿ ರಿ ಸ ಸ ನಿ ನಿ ಪ ಪ ನಿ ಪ ಪ ಮ ಮ ರಿ ಮ ಪ ನಿ ಸ ಸ ರಿ ಮ ಪ ನಿ ಸ ಸ ರಿ ಮ ಪ ನಿ ಸ. ಜಾಜಿ ಅಕ್ಕ ಅಲ್ಲಿ ನಮ್ಮ ಜೊತೆನೇ ಇದ್ಲು, ಈಗ ನಮ್ಮ ಜೊತೆನೆ ಬರ್ತಿದ್ದಾಳೆ. ಇವಳು ನೋಡಿದ್ದೆ ಅಮ್ಮನಿಗೇನು ಮಾಯಮಂತ್ರ ಆಗೋಯ್ತಾ ಅಂತ. ಜಾಜಿನ ಕರ್ಕೊಂಡು ಬಂದೇ ಬರ್ತೀರಿ ಅನ್ನೋ ನಂಬಿಕೆಯಿಂದ ಅಮ್ಮಂಗೆ ಹುಷಾರಾಗಿರ್ಬೋದು. ಇರ್ಬೋದು. ಲೋ ಬಂಗಾರಿ, ಸುಂದ್ರಮ್ಮನ್ನ ಅಲ್ಲಿಂದ ಹೇಗೋ ಸುರಕ್ಷಿತವಾಗಿ ತಂದ್ವಿ. ನವರಾತ್ರಿವರೆಗೂ ಹೇಗೋ ಇಡೋದು ಇಲ್ಲಿ ಸುರಕ್ಷಿತವಾಗಿ. ಇರೋ ಎಲ್ಲಿಡೋದು ಅಂತ ನೋಡೋಣ ನೋಡಿ. ಜಾಜಿ, ಈ ಸುಂದ್ರಮ್ಮನ್ನ ಅಮ್ಮನವರೇ ಕಾಪಾಡಬೇಕು. ಮಂಟಪದ ಕೆಳಗಿಡೋಣ ನಡಿ. ಹೌದು, ಅದೇ ಸರಿ, ಬಾ. ಈಗ ನಿನ್ನ ಅಮ್ಮನವ್ರು ಸುರಕ್ಷಿತವಾಗಿರ್ತಾರೆ. ಹೌದು, ಯಾವ ತೊಂದರೆನೂ ಇರೋದಿಲ್ಲ. ನಾ ಮನೆಗೆ ಹೋಗ್ತೀನಿ. ನಮ್ಮಮ್ಮನ ಪರಿಸ್ಥಿತಿ ಏನಾಗಿದೆಯೋ ಏನೋ. ಕೆಟ್ಟ ಯೋಚನೆ ಮಾಡೋ ನಿಮ್ಮಂತವ್ರಿಗೆ ಪಾಠ ಕಲಿಸೋ ವೈಭವವೇ ನವರಾತ್ರಿ.